ಪೂಜೆಗಿಡೋ ಹೂನ ಬೆಡ್ರೂಮ್ಗೆ ಯಾಕೆ ತಗೊಂಬಂದಿದ್ಯಾ? ಯಾಕೆ ತರಬಾರ್ದಾ? ಅದನ್ನ ಇಲ್ಲಿ ಹೆಂಗಂದ್ರಂಗೆ ಯೂಸ್ ಮಾಡಿ ಮತ್ತೆ ಹೋಗಿ ಒಳ್ಳೆ ಹೂಗಳಲ್ಲಿ ಹಾಕಿದ್ರೆ ನಿನಗೆ ಪಾಪ ಸುತ್ಕೊಂಡು ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತೀಯಾ. ತಾಯಿ ಆಗ್ತಾ ಇದ್ದೀನಿ, ನನ್ಗೆ ಸ್ವಲ್ಪ ಹೊಟ್ಟೆ ಬಂದಿದೆ ಅಷ್ಟೇ. ನೀವ್ ಹೇಳೋ ತರ ಏನಿಲ್ಲ. ಯಾಕೆ ನಿಮಗ್ ಸಣ್ಣ ಇದ್ರೆ ಮಾತ್ರ ಇಷ್ಟ ಆಗೋದಾ? ಸಣ್ಣಕ್ ಮಾತ್ರ ಅಲ್ಲ ಕಣೆ, ನೆಟ್ಟಗಿದ್ರೆ ಯಾರು ಬೇಕಾದ್ರೂ ಇಷ್ಟಪಡ್ತಾರೆ. ನಿನ್ ತರ ವಕ್ರ ಬುದ್ಧಿ ಇದ್ರೆ ನೀನ್ ನೋಡೋ ಕನ್ನಡಿ ಕೂಡ ನಿನ್ನ ನೋಡಿ ಅಸಹ್ಯ ಪಡ್ಕೊಳ್ಳುತ್ತೆ. ಅಬ್ಬಾ ಹೋಗ್ಲಿ ಬಿಡ್ರಿ, ನಿಮ್ಗೆ ಹಸ್ವಾದಾಗೆಲ್ಲ ವಿಚಿತ್ರವಾಗಾಡ್ತೀರಾ ನೀವು. ವಾಟ್ ಯು ಮೀನ್? ಎಕ್ಸಾಂಪಲ್ ಹೇಳ್ದೆ ಅಷ್ಟೇ ರೀ. ನಿಮ್ ಗಂತಿನ ಹೇಳಿ. ಅನ್ನಲ್ಲ ಅಂತ ಹೇಳಿ ಅನ್ಬೇಕಾಗಿರೋದನ್ನೆಲ್ಲ ಅನ್ನೋ ಅಂತೊಳ್ಕಣೆ ನೀನು. ಇಲ್ಲಿ ನೋಡು, ಗೋಪದ್ಮವ್ರತನ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಂಗೆ? ಗೊತ್ತಿದ್ರೆ ಹೇಳ್ಬೋದಲ್ವಾ. ಮನೇಲಿ ಹೆಂಗಸರಿದ್ರೆ ಬೆಳಗ್ಗೆನೆ ಎದ್ದು ಮನೆ ಸಾರಿಸಿ ರಂಗೋಲಿ ಹಾಕಿ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿ ಮನೆಯಲ್ಲಿ ಹಾಲು ಉಗ್ಸಿ ಅವತ್ತಿನ ದಿನಾನ ತುಂಬಾ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ. ಇದನ್ನೆಲ್ಲ ನಮ್ ನೈನ್ಯಾಕ ಮಾಡ್ತಾಳಲ್ಲ. ಹೆಣ್ಣು ಅಂತ ಕರೆಸ್ಕೊಳ್ಳೋ ಎಲ್ರ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಅಕ್ಕ ಮಾಡ್ತಾಳೆ, ನಂಗೆ ಇವೆಲ್ಲ ಲೆಕ್ಕ ಇಲ್ಲ ಅಂದ್ರೆ ಪಾಪಿಗಳ ಲಿಸ್ಟ್ ಅಲ್ಲಿ ನಿನ್ ಹೆಸರೇ ಮೊದ್ಲಿರುತ್ತೆ. ನರಕಕ್ ಹೋದ್ಮೇಲೆ ತಾನೇ ಯೋಚಿಸ್ಬೇಕು. ಬದುಕಿರುವಾಗ ಭೂಲೋಕದಲ್ಲಿ ಸ್ವರ್ಗಲೋಕ ಸುಖನ ಅನ್ಭವಿಸ್ಬೇಕು ರೀ. ಅಂದ್ರೆ ಗರುಡ ಪುರಾಣದಲ್ಲಿರೋ ಶಿಕ್ಷೆಗಳನ್ನೆಲ್ಲ ಹೇಳ್ತಾ ಅವ್ರ ಮನೇಲಿದ್ ಕ್ಯಾಂಡಲ್ಸ್ ಅಷ್ಟನ್ನು ಹಚ್ಚಿ ಕರಗ್ಸದ್ನಂತೆ. ನಮ್ಮೂರಲ್ಲಿ ಯಾರೋ ಒಬ್ನು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅನ್ನೋ ತರ ಇದೆ ಕಣೆ ನಿನ್ ಜೀವನ. ನಿನ್ ಕಾಲ್ ಮೇಲೆ ನೀನ್ ನಿಂತು ಸಂಪಾದಿಸು. ಅವಾಗ ರಾತ್ರಿ ಏನೋ ಬೆಳಗ್ಗೆನೂ ಹಚ್ಚೋಣ ಮೊಂಬತ್ತಿ, ಸಾಧ್ಯ ಆದ್ರೆ ಅಗರಬತ್ತಿನೂ ಕೂಡ. ನಿಮಗ್ ನಾನ್ ಎಷ್ಟೇ ಒಳ್ಳೆ ಮಾತಲ್ಲಿ ಹೇಳಿದ್ರು ಅದ್ ನಿಮಗ್ ತಲೆಗೆ ಹೋಗಲ್ಲ. ನೀನ್ ಹೇಳೋದನ್ನ ನಾನು ಅವುಗಳನ್ನ ತಲೆಗೆ ತಗೊಳ್ದೇ ಇರೋದ್ರಿಂದಾನೆ ಇವತ್ತಿಗೂ ಪ್ರಶಾಂತವಾಗಿದ್ದೀನಿ. ಇಲ್ಲ ಅಂದ್ರೆ ರೋಡ್ ಪಾಲೆ. ಇವಾಗ ಏನಾಯ್ತು ಅಂತ ಇವ್ರು ಇಷ್ಟೊಂದು ಎಮೋಷನಲ್ ಆದ್ರು? ಹೂ ನೋಡಿದ್ರು ಖುಷಿ ಪಡ್ದಿರೋ ಅಂತ ಗಂಡ್ಸು ನನ್ ಗಂಡ ಒಬ್ನೇ ಅನ್ಸುತ್ತೆ. ಪ್ರಸಾದ ರೆಡಿ. ಇಲ್ಲಿಡು ವಿಕ್ರಾಂತ್. ನೀವು ತಿನ್ನಲ್ಲ ತಾನೆ? ಆ ಥರ ಎಲ್ಲ ನಾನು ಮಾಡಲ್ಲ. ಇನ್ನೇನ್ ಮಾಡ್ತೀರೋ? ಏಯ್, ಅತ್ತೆ ಕಾಟ ಕುಡ್ಬಿಡು, ಇಡೋ ಅಲ್ಲಿ. ಕೃಷ್ಣನ್ ಪೂಜೆ ಅಲ್ವಾ, ಅದಕ್ಕೆ ವಿಕ್ರಾಂತ್ ತಮಾಷೆ ಮಾಡ್ತಿದ್ದಾನೆ. ಗೋಪದ್ಮ ಪೂಜೆ ಅಲ್ವಾ? ಭಗವಂತನ ಯಾವ ಹೆಸರಿಂದ ಕರೆದ್ರೂ ಒಂದೇ ಸುಮನ. ನೈನಿ, ನೀನು ಈ ಮನೆ ಸೊಸೆ ಆದ್ಮೇಲೆ ಇಷ್ಟೆಲ್ಲ ಪೂಜೆ ಇರೋ ವಿಷಯ ತಿಳ್ಕೊಂಡ್ವಿ ನಾವು. ಅಬ್ಬಾ, ಮದ್ವೆಗ್ ಮುಂಚೆ ನಮ್ಮ ಅಕ್ಕ ಎಷ್ಟು ಪೂಜೆ ಮಾಡ್ತಿದ್ಲು ಅಂತ ಹೇಳಿದ್ರೆ ಅದನ್ ಕೇಳಿ ಸುಸ್ತಾಗ್ಬಿಡ್ತೀರಾ? ಆ ಪುಣ್ಯದಿಂದಾನೇ ವಿಶ್ ಅವಳಿಗೆ ಗಂಡನಾಗ್ ಸಿಕ್ಕಿರೋದು. ಶಂಕರ್ ಶಾಸ್ತ್ರಿ ತಾತಂಗೆ ರೈಟ್ ಹ್ಯಾಂಡ್ ಅಲ್ವಾ? ಎಲ್ಲ ಕಲ್ತ್ಕೊಂಡು ಮುಕ್ಕಂಟಿಪುರದಲ್ಲಿ ಯಾವುದೇ ಶುಭ ಕಾರ್ಯ ನಡೆದ್ರು ನಮ್ಮ ಅಕ್ಕ ಪ್ರತ್ಯಕ್ಷ ಆಗ್ತಿದ್ಲು. ಪ್ರಸಾದ ಕೊಡೋ ಟೈಮಿಗೆ ನೀನ್ ಪ್ರತ್ಯಕ್ಷ ಆಗ್ತಿದ್ಯಾ? ನೋಡಿದ್ಯಾವಲ್ಲಪ್ಪ ಹೇಗ್ ನಗ್ನಗ್ತಾ ಖುಷಿ ಆಗಿದ್ದಾರೆ ಅಂತ. 10 ನಿಮಿಷದಲ್ಲಿ ಕಿರ್ಚಾಟ ಶುರುವಾಗತ್ತೆ ಮಾಮ್. ಯಾಕೆ? ಅಲ್ಲಿ ಟೇಬಲ್ ಮೇಲೆ ಕಾಣಿಸ್ತಿರೋ ಕೊರಳಿಟ್ಕೊಂಡಿರೋ ಕೃಷ್ಣನ್ ನೋಡಿದ್ರ ತುಂಬಾ ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅಲ್ವಾ? ಅಸಲಿ ವಿಷಯ ಏನಂದ್ರೆ ವಿಗ್ರಹದ ಹಿಂದೆ ಕರೆಂಟ್ ವೈರ್ ಇದೆ.
ಎಸ್ ಮಾಮ್, ದೃಷ್ಟಿ ಕುಂಬಳಕಾಯಿ ನನ್ನ ಮೇಲೆ ಬಿದ್ದಿದ್ದಕ್ಕೆ ನಾನು ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಕರೆಂಟ್ ಶಾಕ್ ಹೊಡೆದು ನಯನಿಗೆ ತಲೆನೇ ಕೆಟ್ಟು ಹೋಗ್ಬೇಕು. ಆದ್ರೆ ಪ್ಲಾನ್ ಸಿಲ್ಲಿ ಅನ್ನಿಸ್ತಿಲ್ವಾ? ಕಾಣಿಸ್ದೇ ಇರೋ ಕರೆಂಟು ಮನುಷ್ಯನೇ ಕಾಣದೇ ಇರೋ ಹಾಗೆ ಮಾಡುತ್ತೆ ಮಾಮ್. ಐಡಿಯಾ ಸಿಲಿನೇ ಆದರೂ ಸಾವು ಕೆಟ್ಟದಾಗಿರುತ್ತೆ. ಸೊ ನಯನಿ ಆ ವಿಗ್ರಹನ ಮುಟ್ಟೋ ತರ ಮಾಡ್ಬೇಕು. ಅಮ್ಮ, ಅದೊಂದು ಕೆಲಸ ನೀವು ಮಾಡಿ ಮಾಮ್. ಆದ್ರೆ ನೀನ್ ಡೌಟ್ ಬರೋ ತರ ಮಾತಾಡ್ಬೇಡ. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಓಕೆ. ನೈನಿ, ಗೋಪದ್ಮ ವ್ರತದ ಕತೆ ಹೇಳ್ತೀನಂದ್ಯಲ್ಲ, ಹೇಳು. ಖಂಡಿತ ಹೇಳ್ತೀನಕ್ಕ. ಹಾ. ಒಂದ್ಸಲ ದೇವಸಭೆಯಲ್ಲಿ ಅಪ್ಸರಿ ಆಗಿರೋ ರಂಬೆ ನೃತ್ಯ ಮಾಡ್ತಿರ್ಬೇಕಾದ್ರೆ ಒಂದ್ ತಬ್ಲಾ ಒಡ್ದು ಅಪಸ್ವರ ಬಂದು ಕಾರ್ಯಕ್ರಮ ನಿಂತೋಯ್ತು. ಅರೆ, ಇಂದ್ರ ಸುಮ್ನೆ ಇರ್ತಾನಾ? ತಕ್ಷಣ ಯಮಧರ್ಮರಾಯನ ಕರೆದು ಭೂಲೋಕದಲ್ಲಿ ವ್ರತನ ಯಾರು ಆಚರಿಸ್ತಿಲ್ವೋ ಅವ್ರ ಚರ್ಮನ ಸುಲ್ದು ತಬ್ಲಾನ ತಯಾರಿಸು ಅಂತ ಹೇಳ್ದ. ಅಯ್ಯೋ ದೇವ್ರೆ, ಇನ್ ಮುಂದೆ ನಾನು ಎಲ್ಲಾ ಪೂಜೆ ವ್ರತಗಳನ್ನ ಮಾಡ್ತೀನಿ. ದುರ್ದು ಆಂಟಿ, ನಿಮ್ಮನ್ನ ನೋಡಿ ಯಮ ಭಟ್ರೆ ಭಯ ಪಡ್ತಾರೆ. ಹಾಗ್ಯಾಕೆ ಹೇಳ್ತ್ಯಾ? ತಾವ್ರೆ ಹೂ ಮುಟ್ಕೊಂಡಿರೋದ್ರಿಂದ ಇವತ್ತಿನ್ನೂ ಅಂದವಾಗಿ ಕಾಣಿಸ್ತಾ ಇದ್ದೀನಿ. ಮೊದ್ಲು ನಯನಿಗೆ ಪೂರ್ತಿ ಕತೆ ಹೇಳೋದಿಕ್ ಬಿಡಿ. ಆಮೇಲೆ ಏನಾಯ್ತಕ್ಕ? ಭೂಲೋಕನೆಲ್ಲ ತಿರ್ಗಿ ತಿರ್ಗಿ ಸುಸ್ತಾಗಿದ್ದ ಭಟ್ರು ಯಮಲೋಕಕ್ಕೆ ಹೋಗಿ, ಸ್ವಾಮಿ, ನಾರಿ ಶಿರೋಮಣಿಗಳಾದ ಗೌರಿ, ಸಾವಿತ್ರಿ, ಅನುಸೂಯ, ದ್ರೌಪದಿ, ಅರುಂಧತಿ, ಸರಸ್ವತಿ, ಇನ್ನೂ ಹಲವಾರು ಹೆಂಗಸರು ರಂಗೋಲಿ ಹಾಕಿ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ರಂಗೋಲಿ ಹಾಕ್ತಿರೋ ಹೆಂಗಸು ಯಾರು ಅಂತ ಯಮರಾಜ ಕೇಳ್ದ. ಯಾರು ಹಾಕ್ಲಿಲ್ಲ? ತಿಲೋತ್ತಮ ಅತ್ತೆ. ಏಯ್, ಮಾಮ್ ಚರ್ಮ ಸುಲ್ಸ್ಬೇಕು ಅಂತಿದ್ಯಾ? ಲೋ ವಲ್ಲಭ, ಇದು ಕತೆ ಅಷ್ಟೇ. ನಿಜವಾಗ್ಲೂ ನಡೆದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಅಯ್ಯೋ, ನನಗ್ ಟೆನ್ಷನ್ ಆಗ್ತಿದೆ. ರಂಗೋಲಿ ಯಾರು ಹಾಕಿಲ್ಲ ಅಂತ ಹೇಳು ನೈನಿ. ಅಲ್ ನೋಡಿ, ಅಲ್ಲಿ ಪಿಲ್ಲಂಗೋವಿ ಊತಿದನಲ್ಲ. ಇಲ್ಲಿ ಯಾರಿದ್ದಾರೆ ಸಿಂಗರು? ಬಾ, ಶ್ರೀ ಕೃಷ್ಣ ಅತ್ತೆ. ಓ, ಐ ಸಿ. ಆ ಕೃಷ್ಣನ್ ಸೋದರಿ ಸುಭದ್ರ. ನನ್ ತಂಗಿ ಸುಮ್ಮನನ್ ತರ ಸಿಟ್ ಮಾಡ್ಕೊಂಡು ಅವತ್ತು ರಂಗೋಲಿ ಹಾಕಿರ್ಲಿಲ್ವಂತೆ. ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತು ನೈನಿ? ನಾರದ್ರು ವಿಷಯನ ಕೃಷ್ಣಂಗ್ ಹೇಳ್ತಿದ್ದಂಗೆ ತಕ್ಷಣ ಸುಭದ್ರನ್ ಕೈಲಿ ಇಲ್ನೋಡಿ ಹೀಗೆ ಈ ಚಿತ್ರದಲ್ಲಿ ಇದೆಯಲ್ಲ, ಗರುಡ, ವಿಷ್ಣುಪಾದ, ಶಂಖ, ಚಕ್ರ, ಗದ, ಪದ್ಮ, ಸ್ವಸ್ತಿಕ, ಬೃಂದಾವನ, ಓಲಗ, ತಬಲ, ಹಸು ಕರು, 35 ಕಮಲದ ಹೂವು, ರಾಮನ್ ಬಿಲ್ಲು ಬಾಣ, ಸೀರೆ ಅಂಚು, ತುಳಸಿ ದಳ, ಛತ್ರಿ, ಚಾಮರ, ಹೀಗೆ ಎಲ್ಲ ಕಾಣಿಸೋ ಹಾಗೆ ರಂಗೋಲೆ ಹಾಕ್ಸಿ ಗೋಪದ್ಮ ವ್ರತನ ಆಚರಿಸೋ ಹಾಗೆ ಮಾಡ್ದ. ವಾವ್, ಶಬಾಷ್. ಆ ಪರಮಾತ್ಮ ಈ ರೀತಿಯಲ್ಲಿ ಆ ಸುಭದ್ರನ ಯಮಭಟರಿಂದ ಕಾಪಾಡಿದಾನೆ ಅಂತಾಯ್ತು. ಸುಭದ್ರ ಏನೋ ತಪ್ಪಿಸ್ಕೊಂಡಿರ್ಬಹುದು, ಆದ್ರೆ ನಯನಿ ತಪ್ಪಿಸ್ಕೊಳಕ್ ಆಗಲ್ಲ ವಿಶಾಲ್. ಮತ್ತೆ ಅದನ್ನ ಅವ್ರು ಹೇಗ್ ಸರಿ ಮಾಡಿದ್ರು? ಅದಕ್ಕೆ ಉತ್ತರ ದಿಕ್ಕಲ್ಲಿ ತಲೆ ಮಾಡಿ ಮಲ್ಕೊಂಡಿದ್ದ ಆನೆ ತನ್ನ ಚರ್ಮನ ಕೊಟ್ಟು ಪುಣ್ಯಲೋಕಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಸ್ವಸ್ತಿ. ನೈನಿ, ನೈವೇದ್ಯಕ್ಕೆ ಇಟ್ಟಿದ್ದಾರೆ. ತೆಂಗಿನಕಾಯಿ ಹೊಡೆದು ದೇವರಿಗೆ ಆರತಿ ಮಾಡಿದ್ರೆ ಎಲ್ರಿಗೂ ಭಾಗ್ಯ ಕೊಡ್ಬೋದು. ಪೂಜೆಗೆ ಬೇಕಾಗಿರೋ ಏರ್ಪಾಡಲ್ಲಿ ಕೈ ಜೋಡಿಸ್ದೇ ಇರೋ ತಿಲೋತ್ತಮ ಅತ್ತೆ ಮತ್ತೆ ವಲ್ಲಭ ಭಾವ ತೆಂಗಿನಕಾಯಿ ಹೊಡೆದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಜಮಾನ್ರೆ. ಹೌದು ವೇಶ್, ಈಗ ತಾನೇ ಯಮಭಟ್ರು ಬಂದು ಚರ್ಮ ಸುಲಿಯೋ ಕತೆ ಕೇಳಿದ್ವಿ. ಹೌದಾ ಮಾಮ್? ತೆಂಗಿನಕಾಯಿ ಹೊಡಿತೀರಾ?
ನನ್ ಗಂಡ ಆರತಿ ಮಾಡ್ತಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ಏ ನಾನು ಮಾಡಲ್ಲ. ಅರೆ ಫೀಲ್ ಆಗ್ಬೇಡ ಬ್ರೋ. ಹೋಗ್ಲಿ, ನೀನೇ ತೆಂಗಿನಕಾಯಿ ಹೊಡಿ, ಅಮ್ಮ ಆರತಿ ಮಾಡ್ತಾರೆ. ವಲ್ಲಭ, ಪರವಾಗಿಲ್ಲ. ನಾವು ಮನ್ಸಲ್ಲಿ ಕೇಳ್ಕೊಂಡಿದ್ದು ಆಗ್ಬೇಕು ಅಂತಂದ್ರೆ ಇದೆಲ್ಲ ಮಾಡಿದ್ರೇನೆ ಫಲಿತಾಂಶ ಸಿಗೋದು. ಸರಿ ಮಾಮ್. ನಯನಿ, ನೀನು ಹೇಳಿದ ಥರ ಮಾಡೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ. ಆರತಿ ಆದ್ಮೇಲೆ ನೀನು ಎಲ್ರಿಗೂ ಪ್ರಸಾದ ಹಂಚು. ಸರಿ ಅತ್ತೆ. ಅರ್ಥ ಆಯ್ತು ಮಾಮ್. ಪ್ರಸಾದ ತಗೊಳಕ್ ಹೋಗೋ ನಯನಿನ ನೀವು ವಿಗ್ರಹದ ಮೇಲೆ ಬೀಳೋ ಹಾಗೆ ಮಾಡಿ ಕರೆಂಟ್ ಶಾಕ್ ಹೊಡಿಸ್ತೀರಾ. ಅಕ್ಕ, ಭಾವನ್ಗೆ ತೆಂಗಿನಕಾಯಿ ಕೊಡಿ. ಹರೇ ಕೃಷ್ಣ 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 ಹರೇ ಹರೇ. ಕ್ಯಾಚ್. ಕೈ ಕೊಡೆ. ಹೊರ ಕುಂಬಳಕಾಯಿ ಬೀಳ್ಸ್ಕೊಂಡಂಗೆ ಕಾಯಿನೂ ಬೀಳಿಸ್ತೀರಾ? ತಗೊಳ್ಳಿ. ಬ್ರೋ, ನಿನ್ಗೇನಾದ್ರೂ ಬೇಡಿಕೆ ಇದ್ರೆ ಈಡೇರ್ಲಿ ಅಂತ ಬೇಡ್ಕೊ. ನಿನ್ ಹೆಂಡ್ತಿಗೆ ಕರೆಂಟ್ ಶಾಕ್ ಹೊಡಿಲಿ ಅಂತ ಬೇಡ್ಕೋತಾ ಇದ್ದೀನೋ, ಆ ಶಾಕ್ಗೆ ವಿಲವಿಲ ಅಂತ ಒದ್ದಾಡ್ಬೇಕು, ಅದೇ ನನ್ನ ಆಸೆ. ಅತ್ತಿಗೆ ತಗೋ ಆರತಿ ತಟ್ಟೆ, ಹಚ್ಚು ವಿಶ್. ಹಾ ಬ್ರೋ, ಇತ್ತಗೋ. ಯಜಮಾನ್ರೆ, ಭಾವ ತೆಂಗಿನಕಾಯಿ ಒಡೆದ್ಮೇಲೆ ನೀವು ದೀಪ ಹಚ್ಚಿ ಸರಿ. ಗೋವಿಂದ ನಾಮಸ್ಮರಣೆ ಮಾಡಿ. ನೈನಿ, ನೀನ್ ಫುಲ್ ಹಾಡ್ ಹಾಡು, ನಾವು ಗೋವಿಂದ ಗೋವಿಂದ ಅಂತ ಹಾಡ್ತೀವಿ. ಸರಿ. ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ, ಹರಿ ಗೋವಿಂದ, 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 ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ, ಹರಿ ಗೋವಿಂದ, ಗೋವಿಂದ, ಗೋವಿಂದ. ನಾನು ಸುಧಾ. ನಾನು ಭೂಷಣ್. ನಾನು ಗಾಯತ್ರಿ ದೇವಿ. ಬ್ರೋ 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 ಅಯ್ಯೋ ಬ್ರೋ ಬ್ರೋ, ಕರೆಂಟ್ ಶಾಕ್ ಇರ್ಬೋದು ಅದು. ಹೇ ವಲ್ಲಭ, ಇರಿ 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 ಇರಿ. ಅವನು ಯಾರು ಟಚ್ ಮಾಡಬೇಡಿ. ನೈನಿ, ಪವರ್ ಆಫ್ ಮಾಡು. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನನ್ ತಾಳಿನ ನಾನ್ ಹೆಂಗ್ ಸೇವ್ ಮಾಡ್ಕೋಬೇಕೋ
ನನಗ್ ಗೊತ್ತು. ಅಯ್ಯೋ ಅದಕ್ಕೆ ಪವರ್ ಆಫ್ ಮಾಡು. ಅಕ್ಕ ಅಯ್ಯೋ ಅಯ್ಯೋ ಬೇಡ ಅಂತ ಹೇಳಿದೆ ಅಲ್ವಾ? ಅಕ್ಕ ಹಾಸಿನಿ ಸರ್ಕಲ್ ಗೋವಿಂದ ಅದ್ಕೆ. ಹಾಸಿನಿ ಅಯ್ಯೋ ಅದಕ್ಕೆ ಬೇಡ ಅದಕ್ಕೆ ನನ್ನ ಮಾತು ಕೇಳಿ. ಬೇಡ ಅದಕ್ಕೆ 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 ಬೇಡ. ಹಾಸಿನಿ ಬೇಡ ಅದಕ್ಕೆ ಅದಕ್ಕೆ ಬೇಡ ಅದಕ್ಕೆ ಬಿಡಿ ಅದಕ್ಕೆ. ಅಕ್ಕ ಬೇಡ ನಿಲ್ಸು. ಬಿಡಿ ಅದಕ್ಕೆ ಅಯ್ಯೋ ಅಕ್ಕ ಹೊಡಿಬೇಡಿ ಅವ್ರಿಗೆ. ಬಿಡಿ ಹೋಗ್ಲಿ ನನ್ನ ಬಿಟ್ಬಿಡ್ರ. ಅಯ್ಯೋ ಏನ್ ಮಾಡ್ತಾ ಇದ್ದೀರಾ? ಹಾಸಿನಿ ಬಿಡ್ತೀರಾ? ನನ್ನ ಮಾತು ಕೇಳಿ ಅದಕ್ಕೆ. ಹಾಸಿನಿ ನಿಲ್ಸು. ಬೇಡ ಅದಕ್ಕೆ ಬಿಡಿ ಅದಕ್ಕೆ. ಅಕ್ಕ ಅಯ್ಯೋ ಅದಕ್ಕೆ ನಿಲ್ಸಿ ಅಕ್ಕ. ಅಯ್ಯೋ ಬಿಟ್ಟಿರೋದು ನೀನಲ್ವೇ? ವಿಗ್ರಹನ ಬಿಟ್ಟಿದ್ದಾನೆ. ಅಯ್ಯೋ ಅದಕ್ಕೆ ಬಿಡಿ ಹೋಗ್ಲಿ ಬಿಡಿ ಅದಕ್ಕೆ ಪ್ಲೀಸ್ ಬಿಡಿ ಅದಕ್ಕೆ. ನಿಲ್ಸಕ್ಕ. ಅಯ್ಯೋ ಅದಕ್ಕೆ ಸಾಕು ಬಿಡಿ ಅದಕ್ಕೆ. ಬಿಡಿ ಅದಕ್ಕೆ ಬೇಡ ಅಕ್ಕ. ಅಯ್ಯೋ ಅದಕ್ಕೆ ಕಂಟ್ರೋಲ್ ಯೋರ್ಸೆಲ್ಫ್ ಅದಕ್ಕೆ. ನಿಲ್ಸ್ಕೊಳ್ಳಿ ನನ್ನ ಅದಕ್ಕೆ ಮಾತನ್ನ. ಹಾಸಿನಿ ಬೇಡ ಮಾತು ಕೇಳಿ ಅದಕ್ಕೆ. ಮಾಡ್ಕೊಳ್ಳಿ. ವಿಶಾಲ್ ಅವಳನ್ನ ಆ ಕಡೆ ಹೇಳಿ. ಹಾಸಿನಿ ಅಯ್ಯೋ ಅಯ್ಯೋ ಅಕ್ಕ ಅಕ್ಕ ನಿಲ್ಸಿ. ಅದಕ್ಕೆ ನಿಮ್ ಗಂಡನ ನೀವೇ ಕಾಪಾಡ್ಕೊಂಡ್ರಿ. ಅದಕ್ಕೆ ಹಿ ಸೇಫ್ ನಾವ್. ಓಕೆ ಕೂಲ್. ಎಕ್ಸ್ಕ್ಯೂಸ್ ಮೀ. ಏನ್ರಿ ನನ್ನ ಕ್ಷಮಿಸ್ಬಿಡ್ರಿ. ನನ್ ಗಂಡನ ಒಂದ್ ಸ್ವಲ್ಪ ಒಳ ಕರ್ಕೊಂಡ್ ಬರ್ತೀರಾ ಪ್ಲೀಸ್? ಅಯ್ಯೋ ಪಾಪ ಸಾರಿ ರೀ ಸಾರಿ ರೀ. ಎದುಳುವಲ್ಲಪ್ಪ. ಎದ್ದೇಳು ಬ್ರೋ. ವೇರ್ ಇಸ್ ಮೈ ಮಾಮ್? ನಿಮ್ಮಮ್ಮ ಬರ್ತಾರೆ ವಲ್ಲಭ್. ನೀನ್ ಮೊದ್ಲು ಹೋಗಿ ರೆಸ್ಟ್ ತಗೋ. ಸ್ವಲ್ಪ ನೀರ್ ಕುಡ್ಸಿ ಅವ್ರಿಗೆ. ಮಾಮ್ ದೇವ್ರೆ ನನ್ ಕ್ಷಮಿಸ್ಬಿಡಪ್ಪ. ಮಾಮ್ ಯಾಕೆ ಆ ರೀತಿ ಕೂಗಡಿ ನನ್ನ ಮೇಲೆ ಬಿದ್ಬಿಟ್ರಿ? ನೋಡಿ ಏನಾಯ್ತು ಅಂತ. ಅದು ಅದು ಏನೋ ಅನ್ನಿಸ್ತು. ಅದು ಭ್ರಮೆ. ನೀನ್ ಯಾಕೆ ಹೆದರ್ಕೊಂಡ್ಯೋ? ವಲ್ಲಭ್ ವಿಗ್ರಹನ ಹಿಡ್ಕೊಂಡು ಯಾಕೆ ಕರೆಂಟ್ ಶಾಕ್ ಹೊಡೆಸ್ಕೊಂಡ್ನೋ? ಎಲ್ಲೋ ತಪ್ಪು ಮಾಡಿರೋದಕ್ಕೆ ಹೀಗೆಲ್ಲ ಆಗಿದೆ ಅನ್ಸತ್ತೆ. ಮಾಮ್ ಇತ್ತೀಚೆಗೆ ನೀವು ಇದಕ್ಕಿದ್ದಾಗೆ ಟೆನ್ಷನ್ ಮಾಡ್ಕೋತಿದ್ರಾ? ಮೊದ್ಲು ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸಿ ಯಜಮಾನ್ರೆ. ನಾನಿ ಮಾಮ್ಗೆ ಇಷ್ಟ ಆಗದೆ ಹೋದ್ರು ಆ ಕೆಲಸ ನಾವು ಮಾಡಲೇಬೇಕು. ನಾನು ಸುಧಾ. ನಾನು ಭೂಷಣ್. ನಾನು ಗಾಯತ್ರಿ ದೇವಿ. ಮೊನ್ನೆ ರಾತ್ರಿ ಆದ್ರೆ ಕೆಟ್ಟ ಕನ್ಸು ಬಿತ್ತು ಅನ್ಕೋಬಹುದು. ಇವತ್ತ್ಯಾಕೆ 3 ಮಕ್ಕಳು ಕಾಣಿಸ್ಕೊಂಡ್ರು? ಸುಧಾ, ಭೂಷಣ್, ಗಾಯತ್ರಿ ದೇವಿ ಅಂತ ಹೆಸರು ಯಾಕೆ ಹೇಳ್ತಿದ್ದಾರೆ? ನನ್ನ ಭ್ರಮೆ ನನ್ನನ್ನು ಭಯಪಡಿಸ್ತಿದ್ಯಾ? ಮಾಮ್ ಹೇಗಿದ್ಯಾ ವಲ್ಲಭ? ನೀವು ಹೇಗಿದ್ದೀರಾ ಮಾಮ್? ನನಗೇನಾಗಿದೆ ಬಿಡು. ವಿಗ್ರಹಕ್ಕೆ ಪವರ್ ಕನೆಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ. ನೀವು ದೆವ್ವನ ನೋಡ್ದ ಹಾಗೆ ಕಿಟಾರ್ ಅಂತ ಕಿರ್ಚ್ಕೊಂಡು ಆ ವಿಶಾಲ್ ಮೇಲೆ ಬಿದ್ರಿ. ಅವನು ನನ್ನ ಮೇಲೆ ಬಿದ್ದ. ಪಾಪ ಮಾಡಿದವನು ದೇವ್ರ ಮರೆ ಹೋದಾಗೆ ನಾನು ಕೃಷ್ಣನ್ ಪಾದಕ್ಕೆ ಬಿದ್ದು ಕರೆಂಟ್ ಶಾಕ್ ಹೊಡೆಸ್ಕೊಂಡೆ. ನೀವು ಹಾಗೆ ಮಾಡದೇ ಇದ್ದಿದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗ್ತಿತ್ತು ಮಾಮ್. ವಲ್ಲಭ, ಬೇಕು ಅಂತಾನೆ ಹೆತ್ ಮಗನ್ನ ಕಷ್ಟಕ್ಕೆ ತಳ್ತೀನಾ ಹೇಳು? ನೀನು ಚಿಕ್ಕ ಪುಟ್ಟ ಪ್ಲಾನ್ ಮಾಡಿದ್ರೆ ನಯನಿ ತುಂಬಾ ದೊಡ್ಡ ಪ್ಲಾನೇ ಮಾಡಿದಾಳೆ. ಏನದು? ನಾನು ಹೊಟ್ಟೆಗೆ ಚಾಕು ಹಾಕಿ ಕೊಂದಿದ್ದೀನಿ ಅಂತ ಅಂದ್ಕೊಂಡಿರೋ ಭೂಷಣ್ ಸತ್ತಿಲ್ಲ, ಇನ್ನು ಬದುಕಿದಾನೆ. ಅದೇಗೆ ಮಾಮ್?
ದೆವ್ವಾಗಿ ತಿರುಗ್ತಿದ್ದಾನೆ, ನಿಮ್ಗೆ ಆತ್ಮ ಕಾಣಿಸ್ತಿದೆ ಅಂತ ಹೇಳಿದ್ರೆ? ಅದೆಲ್ಲ ಆ ನಯನಿ ಆಡ್ಸಿರೋ ನಾಟಕ. ವಾಟ್? ಅಂದ್ರೆ ಭೂಷಣ್ ಹತ್ರ ಮಾತಾಡಿ ಎಲ್ಲ ವಿಷಯ ತಿಳ್ಕೊಂಡಿರ್ತಾಳೆ?